ವೀಕ್ಷಕರೇ ನಮಸ್ತೆ. ನಾನು ಸ್ವಾಮಿ. ಕರ್ನಾಟಕ ಸಿಂಹ ಮಾಧ್ಯಮಕ್ಕೆ ಸ್ವಾಗತ. ಬನ್ನಿ, ಇವತ್ತು ಏನು ಜಂಟಿ ಸಮಿತಿ ಅಂದರೆ ಸಾರಿಗೆ ನೌಕರರ ಜಂಟಿ ಸಮಿತಿಯವರು ಮೇ 20ನೇ ತಾರೀಕು ಏನು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಈಗಾಗಲೇ ಸಮಾವೇಶ ಮಾಡ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಸರ್ಕಾರ ನೇರವಾಗಿ ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡಿದೆ. ಅದ್ರ ಬಗ್ಗೆ ಮಾನ್ಯ ನಮ್ಮ ಸ್ಟಾಫ್ ಆ್ಯಂಡ್ ವರ್ಕರ್ ಫೆಡರೇಷನ್ನ ಅಧ್ಯಕ್ಷರಾದ ಜ್ಯೋತಿ ಮೇಡಮ್ ಅವರು ಇದ್ದಾರೆ. ಅವರನ್ನು ಏನು ತಿಳಿದ್ರ ಬಗ್ಗೆ ಕೇಳೋಣ ಬನ್ನಿ. ಇವತ್ತು ನೀವು ಒಂದು ಬೇಡಿಕೆ, ನಿಮ್ಮ ಬೇಡಿಕೆಗಳೇನಿದೆ, ಕಾರ್ಮಿಕರಿಗೆ ಏನೇನು ಬೇಡಿಕೆ ಕೊಡಿಸ್ಬೇಕಂತ ತೀರ್ಮಾನ ಮಾಡಿದ್ದೀರಾ. ಆ ಬೇಡಿಕೆ ವಿರುದ್ಧ ಇವರು ಸರ್ಕಾರ ನೇರವಾಗಿ ಒಂದು ಆದೇಶ ಹೊರಡಿಸಿದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಾ? ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ಸರ್ಕಾರದ ಮುಂದೆ ಮತ್ತು ಆಡಳಿತ ವರ್ಗದ ಮುಂದೆ ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಇವತ್ತು ಕೂಡ ಅದು 3 ಬೇಡಿಕೆಗಳು. ಒಂದು ಏನಂದರೆ 1/1/2024ರಿಂದ 25% ವೇತನ ಹೆಚ್ಚಳ ಮಾಡಬೇಕು ಅಂತ, ಮತ್ತು ಇನ್ನೊಂದು 38 ತಿಂಗಳ ಅರಿಯರ್ಸ್ ಕೊಡಬೇಕು ಅಂತ. ಈಗಾಗಲೇ ಸರ್ಕಾರ 26 ತಿಂಗಳ ಅರಿಯರ್ಸ್ ಕೊಡ್ತೀವಿ ಅಂತ ಹೇಳಿ ಒಂದು ಕಂತು ಬಿಡುಗಡೆ ಮಾಡಿದೆ, 450 ಕೋಟಿ ರೂಪಾಯಿ. ಆದರೆ ನಾವು ಕೇಳ್ತಾ ಇರೋದು ಕೋವಿಡ್ ಸಂದರ್ಭದ 1 ವರ್ಷದ ಅಂದರೆ 12 ತಿಂಗಳ ಹಿಂಬಾಕಿ ಏನಿದೆ ಅದನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಇವತ್ತು ಸರ್ಕಾರ ಒಂದು ಏಕಪಕ್ಷೀಯವಾಗಿ ನಮ್ಮೆಲ್ಲ ಮಾತುಕತೆಗಳನ್ನು ಮೀರಿ ನಮ್ಮ ಮಾತುಕತೆಗಳನ್ನಗೆ ಯಾವುದೇ ಮನ್ನಣೆ ಕೊಡ್ದಿರ ಇವತ್ತು ಏಕಪಕ್ಷೀಯವಾಗಿ ಒಂದು ಆದೇಶ ಹೊರಡಿಸಿದೆ. ಆ ಆದೇಶವನ್ನು ನಾವು ಜಂಟಿ ಕ್ರಿಯಾ ಸಮಿತಿಯಿಂದ ನಾವು ತಿರಸ್ಕಾರ ಮಾಡ್ತಾ ಇದ್ದೀವಿ. ಯಾತಕ್ಕಂದರೆ ಒಂದು ಆದೇಶದಲ್ಲಿ ಏನಿದೆ ಅಂತಂದರೆ, ಈ ಹಿಂದೆ ಒಂದು ಆದೇಶ ಹೊರಡಿಸಿತ್ತು 18 ಫೆಬ್ರವರಿ 2026ರಂದು ಇದೇ ಸರ್ಕಾರ ಏಕಪಕ್ಷೀಯವಾಗಿ. ಆ ಆದೇಶದಲ್ಲಿ 1/4/2025ರಂದು 25ರಿಂದ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಆ ಆದೇಶದಲ್ಲಿ ಹೇಳಿತ್ತು. ಅದನ್ನು ನಾವು ಒಪ್ಪಿರಲಿಲ್ಲ, ಇವತ್ತು ಕೂಡ ಒಪ್ಪೋದಿಲ್ಲ. ಅದನ್ನೇ ಇವತ್ತು ಮುಂದುವರಿಸಿದೆ ಈ ಸರ್ಕಾರ. 1/4/25ರಿಂದಾನೇ ವೇತನ ಹೆಚ್ಚಳ ಮಾಡ್ತೀವಿ, ಅದರಲ್ಲೂ 12.5% ವೇತನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ ಇವತ್ತಿನ ಆದೇಶದಲ್ಲಿ ಹೇಳಿದೆ ಸರ್ಕಾರ. ನಾವು ಇದನ್ನು ಜಂಟಿ ಕ್ರಿಯಾ ಸಮಿತಿಯಿಂದ ಖಂಡಿತವಾಗ್ಲೂ ಒಪ್ಪೋದಿಲ್ಲ. ಯಾತಕ್ಕಂದರೆ ನಾವು ಕೇಳಿರೋದು 1/1/2024ರಿಂದ 25% ವೇತನ ಹೆಚ್ಚಳ ಮಾಡಿ ಅಂತ. ಮತ್ತು ಯಾಕೆ ಇದನ್ನು ಕೇಳ್ತಾ ಇದ್ದೀವಿ ಅಂತಂದರೆ, 80ನೇ ದಶಕದಿಂದಲೂ ಕೂಡ ಕೈಗಾರಿಕಾ ಒಪ್ಪಂದ ಈ ಸಂಸ್ಥೆನಲ್ಲಿ ಏನಾಗಿದೆ, KSRTCನಲ್ಲಿ ಏನಾಗಿದೆ ಅಂದರೆ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಆಗಬೇಕು, ವೇತನ ಹೆಚ್ಚಳ ಆಗಬೇಕು ಅಂತ ನಾವು ಒಂದು ಪದ್ಧತಿ ಆಗಿರೋ ಅಂಥದ್ದು. ಹಾಗಾಗಿ ಸರ್ಕಾರ ಇದಕ್ಕೆ ಒಪ್ಕೊಂಡು ಏನು 2020ರಲ್ಲಿ ಆಗಿತ್ತು ವೇತನ ಒಪ್ಪಂದ, ಅದು 2023ರಲ್ಲಿ ಒಂದು ಸರ್ಕಾರ, ಬೊಮ್ಮಾಯಿ ಸರ್ಕಾರ ಅವರು ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು ಪೂರ್ವಾನ್ವಯ ಆಗೋ ಹಾಗೆ. ಅದಕ್ಕೆ 2020ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಒಂದು ಅವಾಗ 20ರಲ್ಲಿ ಅದು ವೇತನ ಪರಿಷ್ಕರಣೆ ಆಗಿರಲಿಲ್ಲ, 23ರಲ್ಲಿ ಮಾರ್ಚಲ್ಲಿ ಆದೇಶ ಹೊರಡಿಸಿತ್ತು. ಹಾಗಾಗಿ ನಾವು 20ರಲ್ಲಿ ಆಗಬೇಕಾಗಿದ್ದು ವೇತನ ಪರಿಷ್ಕರಣೆ, 24 ಪರಿಷ್ಕರಣೆ, ಹಾಗೆ ಇವಾಗ 24ರಲ್ಲಿ ಆಗಬೇಕಿತ್ತು. ಅದನ್ನೇ ನಾವಿವತ್ತು ಕೇಳ್ತಾ ಇರೋದು. 1/1/2024ರಿಂದ ವೇತನ ಹೆಚ್ಚಳ ಆಗಬೇಕು ಅಂತ. ಸರ್ಕಾರ ಇವತ್ತೇನು ಏಕಪಕ್ಷೀಯವಾಗಿ 1/4/2025ರಿಂದ ವೇತನ ಹೆಚ್ಚಳ 12.5% ಮಾಡ್ತೀವಿ ಅಂತ ಏನು ಆದೇಶ ಹೊರಡಿಸಿದೆ, ಖಂಡಿತವಾಗ್ಲೂ ನಾವು ಇದನ್ನು ಜಂಟಿ ಕ್ರಿಯಾ ಸಮಿತಿಯಿಂದ ಒಪ್ಪೋದಿಲ್ಲ. ಯಾಕೆಂದರೆ ಇದರಿಂದ ನೌಕರರಿಗೆ ತುಂಬ ಅನ್ಯಾಯ ಆಗತ್ತೆ. ಮೊದಲನೇದಾಗಿ 1 ವರ್ಷ ಅವರಿಗೆ ಅರಿಯರ್ಸ್ ಹೋಗುತ್ತೆ, ಇನ್ನೊಂದು 15 ತಿಂಗಳು ವೇತನ ಹೆಚ್ಚಳ ಮುಂದೂಡುತ್ತೆ. ಹಾಗಾಗಿ ತುಂಬ ಅನ್ಯಾಯ ಆಗುತ್ತೆ ನೌಕರರಿಗೆ. ಆದ್ದರಿಂದ ನಾವು ಇದನ್ನು ಖಂಡಿತವಾಗ್ಲೂ ಒಪ್ಪೋದಿಲ್ಲ. ನಾವು ನಮ್ಮ ಏನು ಮುಂಚೆ ಹೇಳಿದಾಗೆ ನಮ್ಮ ಬೇಡಿಕೆಗಳೇನಿತ್ತು ಅದು ಇತ್ಯರ್ಥ ಮಾಡಿಲ್ಲ ಸರ್ಕಾರ. ಹಾಗಾಗಿ ನಾವು 20ನೇ ತಾರೀಕು ಮೇ 20ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ. ಇಡೀ 4 ನಿಗಮಗಳ ಸಾರಿಗೆ ನೌಕರರಿಗೆ ನಾವೇನು ಈ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ 20 ಮೇಯಿಂದ ಕರೆ ಕೊಟ್ಟಿದ್ದೀವಿ.
ಇದರಲ್ಲಿ ಯಾವುದೇ ಥರದ ಬದಲಾವಣೆನೂ ಇರೋದಿಲ್ಲ. ಹಾಗಾಗಿ ನಾವು ಈ ಮೂಲಕ, ನಿಮ್ಮ ವಾಹಿನಿ ಮೂಲಕ ನಾವು ಸಾರಿಗೆ ನೌಕರರಿಗೆ, ಇಡೀ ರಾಜ್ಯದ ಸಾರಿಗೆ ನೌಕರರಿಗೆ ನಾವು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಿರೋದೇನೆಂದರೆ, ಈ ಮುಷ್ಕರವನ್ನು, ಈ ಅನಿರ್ದಿಷ್ಟಾವಧಿ ಮುಷ್ಕರವನ್ನು, ಈ ನಮ್ಮ ಬೇಡಿಕೆಗಳು ಈಡೇರೋವರೆಗೂ ಕೂಡ ಇದನ್ನು ಯಶಸ್ವಿ ಮಾಡಿ, ಮುಷ್ಕರವನ್ನು ಯಶಸ್ವಿ ಮಾಡಿ. ಹಾಗೆಯೇ ಈ 14ನೇ ತಾರೀಕು ಮತ್ತು 15ನೇ ತಾರೀಕು, 14ನೇ ತಾರೀಕು ಮೈಸೂರಲ್ಲಿ ಮಧ್ಯಾಹ್ನ 3 ಗಂಟೆಗೆ ಟೌನ್ ಹಾಲ್ನಲ್ಲಿ ಒಂದು ಸಿದ್ಧತಾ ಸಮಾವೇಶ, ಈ ಮುಷ್ಕರಕ್ಕೆ ಸಿದ್ಧತೆ ಮಾಡೋಕ್ಕೋಸ್ಕರ ಒಂದು ಸಮಾವೇಶ ನಡೆಯುತ್ತೆ. ಅದರಲ್ಲಿ ಮೈಸೂರು ಗ್ರಾಮಾಂತರ, ಮೈಸೂರು ನಗರ, ಹಾಸನ ವಿಭಾಗ, ಚಾಮರಾಜನಗರ, ಮಂಡ್ಯ, ಪುತ್ತೂರು, ಆಮೇಲೆ ಚಿಕ್ಕಮಗಳೂರು, ಆಮೇಲೆ ಮಡಿಕೇರಿ, ಈ ಇಷ್ಟು ವಿಭಾಗಗಳ ಕಾರ್ಮಿಕರು ಅಲ್ಲಿ ಯಾರ್ಯಾರಿಗೆ ಸಾಧ್ಯ ಇದೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ನಾವು ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ. ಆಮೇಲೆ 15ನೇ ತಾರೀಕು ಬೆಂಗಳೂರಿನಲ್ಲಿ ಸಮಾವೇಶ ನಡೆಯುತ್ತೆ ಟೌನ್ ಹಾಲ್ನಲ್ಲಿ ಮಧ್ಯಾಹ್ನ 3 ಗಂಟೆಗೆ. ಅಲ್ಲೂ ಕೂಡ ಬೆಂಗಳೂರು BMTC, ಆಮೇಲೆ ಬೆಂಗಳೂರು ಕೇಂದ್ರೀಯ ವಿಭಾಗ, ಆಮೇಲೆ ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಈ ಇಷ್ಟು ವಿಭಾಗಗಳ ನೌಕರರು ಕೂಡ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಮುಷ್ಕರವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮ ವಾಹಿನಿಯ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಸರ್ಕಾರ ಸಾರಿಗೆ ನೌಕರರನ್ನು ಸಾಕಷ್ಟು ತುಂಬ ದುಡಿಸ್ಕೊಂಡು ಶಕ್ತಿ ಯೋಜನೆಯನ್ನು ಯಶಸ್ವಿ ಮಾಡಿಸ್ಕೊಂಡು ಅವರಿಗೆ ಈ ಥರದ ಅನ್ಯಾಯ ಮಾಡ್ತಿರೋದು ಸ್ವಲ್ಪನೂ ಅದಕ್ಕೆ ಶೋಭೆ ತರೋದಿಲ್ಲ. ಮತ್ತು ಸರ್ಕಾರ ತನ್ನ 3 ವರ್ಷದ ಏನು ಸಾಧನಾ ಸಮಾವೇಶ ತುಮಕೂರಿನಲ್ಲಿ ನಡೆಸ್ತಾ ಇದೆ ಈ ಮೇ 20ನೇ ತಾರೀಕು, ಖಂಡಿತವಾಗ್ಲೂ ಸರ್ಕಾರಕ್ಕೆ ಇದು ಯಾವ ಸಾಧನೆನೂ ಮಾಡಿಲ್ಲ ಅನ್ನೋ ಅಂಥದ್ದು ಸಂದೇಶವನ್ನು ನಾವು ಕೊಡ್ತಾ ಇದ್ದೀವಿ ಈ ಮುಷ್ಕರ ಮಾಡೋ ಮೂಲಕ. ಯಾಕೆಂದರೆ ಕಾರ್ಮಿಕರ ಒಂದು ಶಕ್ತಿಯನ್ನು, ಕಾರ್ಮಿಕರ ಒಂದು ಶ್ರಮವನ್ನು ದುಡಿಸ್ಕೊಳ್ಳೋ ಅಂಥ ಈ ಸರ್ಕಾರ ಕಾರ್ಮಿಕರಿಗೆ ತಮ್ಮ ವೇತನವನ್ನು ತಾವು ದುಡ್ದಿರೋ ಅಂಥ ವೇತನವನ್ನು ಕೂಡ ಕೊಡ್ದಿರ ಈ ಅನ್ಯಾಯವನ್ನು ಮಾಡ್ತಾ ಇದೆ. ಆಮೇಲೆ ಇನ್ನೊಂದು ಏನಂದರೆ, ಈ ಆದೇಶದಲ್ಲಿ ಮತ್ತು KSRTC ನೀಡಿರೋಂಥ ಒಂದು ಸುತ್ತೋಲೆಯಲ್ಲಿ ಕೂಡ ಅರಿಯರ್ಸ್ ಏನು ಹೇಳಿದೆ ಅಂದರೆ, ಅರಿಯರ್ಸ್ನ ಅಂದರೆ ಹಿಂಬಾಕಿ ಏನಿದೆ ಅದನ್ನು ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾವತ್ತೂ ಕೂಡ ಸಂಸ್ಥೆ ನಾನು ಲಾಭದಲ್ಲಿದ್ದೀನಿ ಅಂತ ಹೇಳ್ಕೊಳ್ಳೋದಿಲ್ಲ, ಮತ್ತು ಆರ್ಥಿಕ ಪರಿಸ್ಥಿತಿ ನಮ್ಮದು ಚೆನ್ನಾಗಿದೆ ಅಂತ ಯಾವತ್ತೂ ಸಂಸ್ಥೆ ಇಲ್ಲಿವರೆಗೂ ಹೇಳ್ಕೊಂಡಿದ್ದಿಲ್ಲ. ಹಾಗಾಗಿ ಇದು ಸಂಸ್ಥೆ ಮತ್ತು ಸರ್ಕಾರ ಎರಡೂ ಕೂಡ ನೌಕರರಿಗೆ ಮಾಡ್ತಿರೋ ಅಂಥ ಮಹಾದ್ರೋಹ ಅಂತ ನಾವು ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ ನಾನು ಹೇಳಕ್ಕೆ ಬಯಸ್ತೀನಿ. ಸರ್ಕಾರದ ಈ ಅನ್ಯಾಯದ ವಿರುದ್ಧ ನೌಕರರು ಈಗ ಸಿಡ್ದೇಳೋ ಅಂಥ ಸಂದರ್ಭ ಬಂದಿದೆ. ಎಲ್ಲರೂ ಮೇ 20ರ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಯಶಸ್ವಿಗೊಳಿಸಿ ಅಂತ ನಾನು ಈ ಮೂಲಕ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಈಗ ಈ ಏನು ಸರ್ಕಾರ ನೇರವಾಗಿ ಏಕಪಕ್ಷ ತೀರ್ಮಾನ ತಗೊಂಡಿದೆ, ಅದರಿಂದ ನೌಕರರಿಗೆ 1 ವರ್ಷ ಸಮಸ್ಯೆ ಆಗ್ತದೆ, 1 ವರ್ಷ ವೇಸ್ಟ್ ಆಗ್ತದೆ, ಭಾಳ ವೇತನ ಕಮ್ಮಿ ಆಗ್ತದೆ. ಅದರಿಂದ ಈಗಾಗಲೇ ಎಲ್ಲ ಕಡೆ ಸಮಾವೇಶ ಮಾಡ್ತಾ ಇದ್ದೀರಾ. ಕಾರ್ಮಿಕರು ಇದಕ್ಕೆ ಸ್ಪಂದನೆ ಹೆಂಗಿದೆ? ಈ ತೀರ್ಮಾನ ವಿರುದ್ಧ ಕಾರ್ಮಿಕರು ಏನು ಹೇಳ್ತಾರೆ? ಕಾರ್ಮಿಕರು ಈ ಸಮಾವೇಶಗಳಲ್ಲಿ ಚೆನ್ನಾಗಿ ಭಾಗವಹಿಸ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಹುಮ್ಮಸ್ಸಿನಿಂದ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ನಡೆದಿದೆ, ಇವತ್ತು ಕಲಬುರಗಿಯಲ್ಲಿ ನಡೆದಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸೇವೆಯಲ್ಲಿರುವಂಥ ಕಾರ್ಮಿಕರು ಬಂದು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರಿಗೂ ಇವತ್ತು ನೌಕರರಿಗೆ ಒಂದು ಆಕ್ರೋಶ ಇದೆ. ಇವತ್ತು ಹಿಂದಿನ ಏನು ಅರಿಯರ್ಸ್ ಕೊಡ್ತೀವಿ ಅಂತ ಹೇಳಿದರು, ವೇತನ ಹಿಂಬಾಕಿ ಕೊಡ್ತೀವಿ 26 ತಿಂಗಳದು ಅಂತ ಹೇಳಿದರು, ಅದನ್ನು ಕೂಡ ಪೂರ್ಣವಾಗಿ ಕೊಟ್ಟಿಲ್ಲ. ಇಷ್ಟು ತಿಂಗಳು ಕಾಯಿಸಿ ಇವತ್ತು ಕೇವಲ 450 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಅದು ಆ 450 ಕೋಟಿ 4 ನಿಗಮಗಳಿಗೆ ಸೇರಿ ಬಿಡುಗಡೆ ಮಾಡಿದ್ದಾರೆ.
ಅದರಲ್ಲಿ ಒಂಥರ ಅದು ಹೆಂಗೆ ಅಂತಂದರೆ ನಾವು ಪೀಸ್ ಮೀಲ್ ಅಪ್ರೋಚ್ ಅಂತ ಹೇಳ್ತೀವಿ. ಸ್ವಲ್ಪ ಸ್ವಲ್ಪ ಕೊಡೋ ಅಂಥದ್ದು. 4 ನಿಗಮಗಳಿಗೆ ಒಂದಷ್ಟು 100 ಕೋಟಿ 125 ಕೋಟಿ ಈ ಥರದ್ದು ತುಂಬ ಕಡಿಮೆ ಕಡಿಮೆ ಕೊಟ್ಟಿದ್ದಾರೆ. ಯಾರಿಗೂ ಕೂಡ ಅದು ಸಾಲೋದಿಲ್ಲ. ಈಗಾಗಲೇ ನೋಡಿ ಮೇ ತಿಂಗಳಲ್ಲಿ ಅರ್ಧ ತಿಂಗಳು ಮುಗೀತಾ ಇದೆ. ಪಾಪ ನಮ್ಮ ನೌಕರರು ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು, ಕಾಲೇಜಿಗೆ ಸೇರಿಸ್ಬೇಕು. ಅವ್ರಿಗೆ ಯಾವುದಕ್ಕೂ ಈ ಬಂದಿರೋ ಅಂಥ ಈ ಅರಿಯರ್ಸು ಅವ್ರಿಗೆ ಸಾಕಾಗೋದಿಲ್ಲ. ಎಲ್ಲದನ್ನು ಒಟ್ಟಿಗೆ ಕೊಟ್ಟಿದ್ದಿದ್ರೆ ಅವರಿಗೆ ಯಾವುದೋ ಒಂದಕ್ಕೆ ಅವ್ರಿಗೆ ಉಪಯೋಗ ಆಗ್ತಿತ್ತು, ಪ್ರಯೋಜನ ಆಗ್ತಿತ್ತು. ಹಾಗಾಗಿ ಈ ಸರ್ಕಾರ ಕೊಡೋ ಅಂಥದ್ದನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ನಮ್ಮ ಶಕ್ತಿ ಯೋಜನೆಯಿಂದ ನಮ್ಮ ಏನು ನೌಕರರು ಕೆಲಸ ಮಾಡ್ತಿದ್ದಾರೆ, ಹಗಲು ಇರಲು ಕೆಲಸ ಮಾಡ್ತಿದ್ದಾರೆ, ಈ ಶಕ್ತಿ ಯೋಜನೆಗೆ ಆದಾಯ ತರ್ತಿದ್ದಾರೆ. ಆದರೆ ಆ ಆದಾಯನ ಕೂಡ ನಮ್ಮ ಜನರ ಒಂದು ವೇತನಕ್ಕೆ ಅವರು ಕೊಡ್ತಾ ಇಲ್ಲ. ಇದು ದರ ಹೆಚ್ಚಳ ಮಾಡಿದ್ರು, 15% ದರ ಹೆಚ್ಚಳ ಮಾಡಿದ್ರು 2024ರಲ್ಲಿ. ಆದರೂ ಕೂಡ ಆ ದರ ಹೆಚ್ಚಳನು ಕೂಡ ನಮ್ಮ ವೇತನಕ್ಕೆ, ನಮ್ಮ ನೌಕರರ ವೇತನಕ್ಕೆ ಬಳಸ್ತಾ ಇಲ್ಲ ಸರ್ಕಾರ. ಹಾಗಾಗಿ ಇದು ನಮ್ಮ ನೌಕರರಿಗೆ ಸರ್ಕಾರ ಮಾಡ್ತಿರೋಂಥ ದ್ರೋಹ ಅಂತ ಮತ್ತೊಮ್ಮೆ ನಾನು ಹೇಳಕ್ಕೆ ಬಯಸ್ತೇನೆ. ಸೊ ಇದು ನೌಕರರಿಗೆ ಒಂದು ಕೋವಿಡ್ ಪೀರಿಯಡ್ನಲ್ಲಿ ಜೀವ ತೆತ್ತವರಿಗೆ ಅವಾಗಲೂ ಕೂಡ ಪರಿಹಾರ ಕೊಟ್ಟಿಲ್ಲ. ಅವರ ಕುಟುಂಬಗಳಿಗೆ ಅನ್ಯಾಯ ಮಾಡಿದ್ದಾರೆ. ಇವತ್ತು ಕೂಡ ಆ ಪೀರಿಯಡ್ನಲ್ಲಿ ಅರಿಯರ್ಸ್ ಕೊಟ್ಟಿಲ್ಲ. ಹಾಗಾಗಿ ಅವರಿಗೆ 1 ವರ್ಷದ ಅರಿಯರ್ಸ್ ಕೂಡ ಆಗಿದೆ. ಈಗ ಮತ್ತೆ 15 ತಿಂಗಳು ವೇತನ ಹೆಚ್ಚಳ ಮುಂದೂಡಿದ್ರೆ ಮತ್ತೆ 15 ತಿಂಗಳದ್ದು ಲಾಸ್ ಆಗ್ತಾ ಇದೆ. ಅದಕ್ಕೆ ಇದು ಈ ಥರದ ಏಕಪಕ್ಷೀಯ ಒಂದು ನೋಟಿಫಿಕೇಶನ್ ಏನಿದೆ, ಅಧಿಸೂಚನೆ ಅಥವಾ ಆದೇಶ ಏನು ಹೊರಡಿಸಿದೆ ಸರ್ಕಾರ, ಇದು ನಿಜವಾಗ್ಲೂ ನೌಕರರಿಗೆ ಮಾಡ್ತಿರುವಂತಹ, ದುಡಿಯುವ ಕೈಗಳಿಗೆ ಮಾಡ್ತಿರುವಂತಹ ಅನ್ಯಾಯ ಸರ್ಕಾರದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಸರ್ಕಾರ ನೇರವಾಗಿ ತೀರ್ಮಾನ ತಗೊಂಡಿರೋದ್ರಿಂದ ನೌಕರರು ಏನು ಹೇಳ್ತಿದ್ದಾರೆ ಅಂದರೆ, ಇದು ನಮ್ಗೆ ಅನ್ಯಾಯ ಆಗಿದೆ, ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನೀವು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮಾಡಬೇಕು. ಇವಾಗ ನೌಕರರು ಮುಷ್ಕರ ಮಾಡಲೇಬೇಕು. ಯಾಕೆಂದರೆ ಮುಷ್ಕರ ಅನ್ನೋದು ನಮಗೆ ಕಾರ್ಮಿಕರ ಹಕ್ಕು ಇದು. ಏಕೆಂದರೆ ಇಷ್ಟು ವರ್ಷ 2.5 ವರ್ಷದಿಂದ ಸರ್ಕಾರ ಮಾತುಕತೆ ಅಂತ ನಮ್ಮ ಜೊತೆ ಮಾತುಕತೆ ಮಾಡ್ತಾನೆ ಬಂತು. ಸಾಕಷ್ಟು ಮಾತುಕತೆಗಳಾಗಿದೆ, ಸಂಧಾನ ಮಾತುಕತೆಗಳು ನಡೆದಿದೆ. ಆದರೆ ಕೊನೆವರೆಗೂ ಕೂಡ ಯಾವುದೇ ಥರದ ಒಂದು ನಮ್ಮ ಬೇಡಿಕೆಗಳಿಗೂ ಸರ್ಕಾರ ಸ್ಪಂದಿಸಿಲ್ಲ. ಹಾಗಾಗಿ ಈ ಏಪ್ರಿಲ್ 29ನೇ ತಾರೀಕಿಗೂ ಕೂಡ ಅವತ್ತು ಸಚಿವರ ಅಧ್ಯಕ್ಷತೆಯಲ್ಲೇ ಒಂದು ಮಾತುಕತೆ ಆದರೂ ಕೂಡ ಅವರು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ಕೊಂಡು ನಾನು ಹೇಳ್ತೀನಿ ಅಂದರೂ ಕೂಡ ಇವತ್ತು ಏಕಪಕ್ಷೀಯವಾಗಿ ಒಂದು ನೋಟಿಫಿಕೇಶನ್ ಅಥವಾ ಸರ್ಕಾರದ ಆದೇಶ ಹೊರಡಿಸಿದ್ದಾರೆ. ಹಾಗಾಗಿ ಇವತ್ತು ಮುಷ್ಕರ ನಮಗೆ ಅನಿವಾರ್ಯ. ನಾವು ಯಾರಿಗೂ ತೊಂದರೆ ಕೊಡಬೇಕು ಅಂತ ಈ ಮುಷ್ಕರ ಮಾಡ್ತಾ ಇಲ್ಲ. ನಾವು ನಿಮ್ಮ ಮೂಲಕ ಸಾರ್ವಜನಿಕರಿಗೆ ಕ್ಷಮೆ ಕೇಳ್ತೀವಿ. ಅವರಿಗೆ ತೊಂದರೆ ಆಗಬಹುದು ಮುಷ್ಕರದಿಂದ. ಹಾಗಾಗಿ ನಾವು ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ ಮತ್ತು ನಾವು ಫೆಡರೇಷನ್ ಪರವಾಗಿ, KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಪರವಾಗಿ ನಾವು ನಿಮ್ಮ ಮೂಲಕ ಸಾರ್ವಜನಿಕರಿಗೆ, ಪ್ರಯಾಣಿಕರಿಗೆ ನಮ್ಮ ಪರವಾಗಿ ಒಂದು ಕ್ಷಮೆ ಕೇಳ್ತಾ ಇದ್ದೀವಿ. ಆದರೆ ನಮ್ಮ ನೌಕರರಿಗೆ ಈ ಒಂದು ಮುಷ್ಕರ ಮಾಡೋದು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ಹಾಗಾಗಿ ಇವತ್ತು ಮುಷ್ಕರಕ್ಕೆ ಹೋಗಬೇಕಾಗಿದೆ. ನಮಗೆ ಸಾರ್ವಜನಿಕರ, ಪ್ರಯಾಣಿಕರ ಮತ್ತು ಮಾಧ್ಯಮದವರ ಎಲ್ಲರ ಬೆಂಬಲ ಈ ಮುಷ್ಕರಕ್ಕೆ ಬೇಕಾಗಿದೆ. ನಾವು ನಮ್ಮ ವೇತನವನ್ನು ಪಡೀಲಿಕ್ಕೆ, ನಮ್ಮ ನ್ಯಾಯಯುತ ವೇತನವನ್ನು ಪಡೀಲಿಕ್ಕೆ, ನಾವು ಕೂಡ ನಮ್ಮ ಕುಟುಂಬವನ್ನು ಸಲಹಲಿಕ್ಕೆ ಈ ಒಂದು ಮುಷ್ಕರದ ಅಗತ್ಯ ಇದೆ ಅಂತ ಹೇಳಿ. ಏಕೆಂದರೆ ಇಂಥ ಒಂದು ಸೂಕ್ಷ್ಮತೆ ಇಲ್ಲದ ಸರ್ಕಾರಗಳಿಗೆ ಒಂದು ಸೂಕ್ಷ್ಮತೆ ತರಲಿಕ್ಕೆ, ಅವರ ಕಿವಿ ಹಿಂಡೋಕ್ಕೆ ಈ ಥರದ ಒಂದು ಮುಷ್ಕರದ ಅಗತ್ಯ ಇದೆ ಅಂತ ಹೇಳಿ ನಾವು ಸಾರ್ವಜನಿಕರಿಗೂ ಕೂಡ ಹೇಳಬೇಕಾಗಿದೆ. ಅದನ್ನು ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ.